ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಿಕಲಾ ನೂತನಗೌಡ. ದಳಪತಿ ಕುರ್ಚಿಗೆ ಕಂಟಕ. ಅಣ್ಣಾಮಲೈ, ರಜನಿಕಾಂತ್, ಅಜಿತ್ ತ್ರಿಮೂರ್ತಿಗಳ ಆಟ ಶುರುವಾಗಿದೆಯಾ? ಮದ್ಯದ ಅಂಗಡಿ ಆಯಿತು, ಈಗ ದೇವಸ್ಥಾನಗಳ ಸರದಿ. ಸಿಎಂ ವಿಜಯ್ ದೇವಸ್ಥಾನದ ದುಡ್ಡಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣಕ್ಕೆ ಬ್ರೇಕ್. 846 ಕೋಟಿ ಯೋಜನೆ ರದ್ದು. ಸಿಎಂ ವಿಜಯ್ ಖಡಕ್ ಸೂಚನೆ. ಸದ್ಯಕ್ಕೆ ತಮಿಳುನಾಡು ರಾಜಕಾರಣದ ಚುಕ್ಕಾಣಿ ಜೋಸೆಫ್ ವಿಜಯ್ ಕೈಯಲ್ಲಿದೆ. ಆದರೆ ಅಲ್ಲಿನ ರಾಜಕೀಯ ಮೇಲಾಟಗಳ ಹೊಸ ರೂಪ ಪಡಿತಾ ಇದೆ. ಬಿಜೆಪಿ ಬಿಟ್ಟು ಹೊರಬಂದಿರೋ ಅಣ್ಣಾಮಲೈ ಜೊತೆ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೆ ನಟ ತಲಾ ಅಜಿತ್ ಕೈ ಜೋಡಿಸಿದ್ದಾರೆ ಅನ್ನೋ ಸುದ್ದಿಯೊಂದು ಹಬ್ಬಿದೆ. ಹಾಗಾದ್ರೆ ಇದು ನಿಜಾನಾ? ನೋಡಿ, ತಮಿಳು ರಾಜಕಾರಣದಲ್ಲಿ ಅಣ್ಣಾಮಲೈ, ರಜನಿ, ಅಜಿತ್ ಸಂಚಲನ ಮೂಡಿಸಿದ್ದು ದಳಪತಿಗೆ ದಾಳ ಹೊಡಿಸುವುದಕ್ಕೆ ಸಜ್ಜಾಗ್ತಾ ಇದೆಯಾ ಮಹಾನ್ ವೇದಿಕೆ ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಕಾರಣ ಈಗಾಗಲೇ ಹೇಳಿದಾಗೆ ತಮಿಳುನಾಡು ರಾಜಕಾರಣ ದಿನಕ್ಕೊಂದು ಕಲರ್ಫುಲ್ ಆಗ್ತಾ ಇದೆ. ದಿನದಿನಕ್ಕೂ ಒಂದು ರೀತಿಯಾದಂಥ ಸಂಚಲನವನ್ನು ಮೂಡಿಸ್ತಾ ಇದೆ. ವಿಧಾನಸಭೆ ಗೆದ್ದು ಗದ್ದಿಗೆ ಏರಿರೋ ವಿಜಯ್ ಕೆಲವು ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಂಡು ಜನರ ಗಮನವನ್ನ ಸೆಳೀತಾ ಇದ್ದಾರೆ. ತಮಿಳುನಾಡಿನಾದ್ಯಂತ ಜೋಸೆಫ್ ವಿಜಯ್ ಗಾಳಿ ಜೋರಾಗಿದೆ. ಆದರೆ ಇದೇ ಹೊತ್ತಲ್ಲಿ ಮತ್ತೊಂದು ಬಿರುಗಾಳಿ ಎತ್ತಿರುವುದು ಅಣ್ಣಾಮಲೈ, ರಜನಿಕಾಂತ್, ಅಜಿತ್ ಒಂದಾಗ್ತಿದ್ದಾರೆ ಅನ್ನುವಂಥ ವಿಚಾರ. ನೋಡಿ, ಈಗ ದಳಪತಿ ವಿಜಯ್ ಈಗ ಒಬ್ಬ ಚಿತ್ರನಟನಂತೆ ಕಾಣ್ತಾ ಇಲ್ಲ, ರಾಜಕಾರಣದಲ್ಲಿ ತುಂಬಾ ಪಳಗಿದ್ದಾರಂತೆ ಕಾಣಿಸ್ತಿದೆ. ಆದರೆ ಇದನ್ನ ಒಡೆಯೋಕೆ ಈಗ ಒಂದು ದೊಡ್ಡ ಅಣ್ವಸ್ತ್ರ ನಿಧಾನಕ್ಕೆ ಸಿದ್ಧವಾಗ್ತಿದೆ ಅನ್ನೋದು ಸುದ್ದಿ ಆಗ್ತಾ ಇದೆ. ಅದು ಅಣ್ಣಾಮಲೈ, ರಜನಿಕಾಂತ್ ಹಾಗೆ ಅಜಿತ್ ಕಾಂಬಿನೇಷನ್. ಈ ತ್ರಿಮೂರ್ತಿಗಳ ಜೋಡಿ ವಿಜಯ್ ವಿರುದ್ಧ ಸೆಟ್ ಆಗಿದೆ ಅನ್ನುವಂಥ ಮಾತುಗಳು ಹುಟ್ಟಿದೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನೋಡಿ, ತಮಿಳುನಾಡು ಸರ್ಕಾರ ದೇವಸ್ಥಾನಗಳ ಹಣದಲ್ಲಿ ಕಲ್ಯಾಣ ಮಂಟಪಗಳು ಮತ್ತು ವಾಣಿಜ್ಯ ಸಂಕೀರ್ಣಗಳನ್ನು ನಿರ್ಮಾಣ ಮಾಡೋದಕ್ಕೆ ಹಿಂದಿನ ಡಿಎಂಕೆ ಸರ್ಕಾರ ರೂಪಿಸಿದಂತಹ 246 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನು ರದ್ದುಗೊಳಿಸಿದೆ. ಈ ನಿರ್ಧಾರ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ತಮಿಳುನಾಡಿನಲ್ಲಿ ದೇವಸ್ಥಾನಗಳ ಹಣವನ್ನು ಬಳಸಿಕೊಂಡು ಕಲ್ಯಾಣ ಮಂಟಪಗಳು ಮತ್ತು ವಾಣಿಜ್ಯ ಸಂಕೀರ್ಣಗಳನ್ನು ನಿರ್ಮಿಸುವುದಕ್ಕೆ ಹಿಂದಿನ ಡಿಎಂಕೆ ಸರ್ಕಾರ ರೂಪಿಸಿದ್ದ ಯೋಜನೆಗೆ ಹೊಸ ಸರ್ಕಾರ ತಡೆ ಹಿಡಿದಿದೆ. ಇನ್ನು ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಅಡಿಯಲ್ಲಿ ರಾಜ್ಯಾದ್ಯಂತ ಜಾರಿಗೊಳಿಸುವುದಕ್ಕೆ ಉದ್ದೇಶಿಸಿದ ಸುಮಾರು 246 ಕೋಟಿ ರೂಪಾಯಿ ಮೌಲ್ಯದ 46 ಯೋಜನೆಗಳ ಆಡಳಿತಾತ್ಮಕ ಅನುಮೋದನೆಯನ್ನ ತಮಿಳುನಾಡು ಸರ್ಕಾರ ರದ್ದುಗೊಳಿಸಿದೆ. ಇನ್ನು ಈಗಾಗಲೇ ಈ ಆದೇಶವನ್ನ ಹೊರಡಿಸಿದ ಸರ್ಕಾರಿ ಆದೇಶದ ಪ್ರಕಾರ 115.77 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುವುದಕ್ಕೆ ಉದ್ದೇಶಿಸಿದ್ದ 29 ಕಲ್ಯಾಣ ಮಂಟಪಗಳ ಯೋಜನೆಗಳು ಮತ್ತು 130.8 ಕೋಟಿ ರೂಪಾಯಿ ವೆಚ್ಚದ 17 ವಾಣಿಜ್ಯ ಸಂಕೀರ್ಣಗಳ ಯೋಜನೆಗಳನ್ನು ರದ್ದುಪಡಿಸಲಾಗಿದೆ. ಒಟ್ಟು 245.85 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳನ್ನ ಸರ್ಕಾರ ಕೈಬಿಟ್ಟಿದೆ. ಈ ಯೋಜನೆಗಳನ್ನ ಈ ಹಿಂದೆ ಘೋಷಿಸಲಾಗಿದ್ರೂ ನಿರ್ಮಾಣ ಕಾಮಗಾರಿ ಇನ್ನೂ ಆರಂಭ ಆಗಿಲ್ಲ. ಈ ಯೋಜನೆಗಳಲ್ಲಿ ಹಲವು ಕಾನೂನು ತೊಡಕುಗಳನ್ನ ಎದುರಿಸ್ತಾ ಇದೆ. ಹಾಗೆ ಇವುಗಳನ್ನ ಮುಂದುವರೆಸಿದ್ರೆ ದೇವಸ್ಥಾನಗಳಿಗೆ ದೊಡ್ಡ ಆರ್ಥಿಕ ಹೊರೆಯಾಗಲಿದೆ ಅಂತ ಸರ್ಕಾರ ತನ್ನ ಆದೇಶದಲ್ಲಿ ಸ್ಪಷ್ಟಪಡಿಸಿದೆ. ಇನ್ನು ದೇವಸ್ಥಾನದ ನಿಧಿಯನ್ನ ಹೇಗೆ ಬಳಸ್ಕೋಬೇಕು ಅನ್ನೋದರ ಕುರಿತು ಹೊಸ ಸರ್ಕಾರವು ತನ್ನ ನೀತಿಯಲ್ಲಿ ಬದಲಾವಣೆ ತಂದಿರುವುದೇ ಈ ನಿರ್ಧಾರದ ಹಿಂದಿನ ಪ್ರಮುಖ ಕಾರಣ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಕಲ್ಯಾಣ ಮಂಟಪಗಳು ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗಳಂತಹ ವಾಣಿಜ್ಯ ಯೋಜನೆಗಳ ಬದಲು ಈ ಹಣವನ್ನ ಸಂಪೂರ್ಣವಾಗಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಕೆಲಸಗಳಿಗೆ ಮಾತ್ರ ಬಳಸಬೇಕು ಅನ್ನೋದು ಹೊಸ ನಿರ್ಧಾರ ಅಂತ HRC ಇಲಾಖೆಯ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಇನ್ನು ಆದಾಯ ತರುವ ವಾಣಿಜ್ಯ ಕಟ್ಟಡಗಳನ್ನು ನಿರ್ಮಿಸುವುದಕ್ಕಿಂತ ದೇವಸ್ಥಾನಗಳ ಸಂರಕ್ಷಣೆ, ಭಕ್ತರಿಗೆ ಸೌಲಭ್ಯ ಒದಗಿಸುವುದು ಮತ್ತು ಪಾರಂಪರಿಕ ಕಟ್ಟಡಗಳ ರಕ್ಷಣೆಗೆ ಹಣವನ್ನ ವಿನಿಯೋಗಿಸಬೇಕು ಅನ್ನೋದು ಸರ್ಕಾರದ ನಿಲುವಾಗಿದೆ. ಈ ಯೋಜನೆಗಳನ್ನು ರದ್ದುಗೊಳಿಸಿದ್ರಿಂದ ಉಳಿಯುವ ಹಣವನ್ನ ಭಕ್ತರು ಮತ್ತು ದೇವಸ್ಥಾನಗಳಿಗೆ ನೇರವಾಗಿ ಪ್ರಯೋಜನ ಆಗುವ ಹೊಸ ಯೋಜನೆಗಳಿಗೆ ಬಳಸಲಾಗುತ್ತೆ ಅಂತ ಈಗಾಗಲೇ ತಿಳಿಸಲಾಗಿದೆ. ಹಿಂದಿನ ಡಿಎಂಕೆ ಸರ್ಕಾರದ ಅವಧಿಯಲ್ಲಿ ಅನುಮೋದನೆ ನೀಡಲಾಗಿದ್ದಂತಹ ಯೋಜನೆಗಳನ್ನ ಈಗ ರದ್ದುಗೊಳಿಸೋದ್ರಿಂದ ಈ ನಿರ್ಧಾರಕ್ಕೆ ರಾಜಕೀಯ ಮಹತ್ವ ಬಂದಿದೆ. ದೇವಸ್ಥಾನದ ಆಡಳಿತದ ಅಡಿಯಲ್ಲಿ ವಾಣಿಜ್ಯ ಆಸ್ತಿಗಳನ್ನು ಅಭಿವೃದ್ಧಿಪಡಿಸುವ ಹಿಂದಿನ ಸರ್ಕಾರದ ನೀತಿಯಿಂದ ಇದು ಸಂಪೂರ್ಣ ಭಿನ್ನವಾಗಿದೆ. ಸರ್ಕಾರದ ಈ ನಿರ್ಧಾರವನ್ನ ಡಿಎಂಕೆ ವಿರೋಧಿಸಿದೆ. ಆಡಳಿತ ಬದಲಾದ ನಂತರ HR ಮತ್ತು CE ಇಲಾಖೆ ತೆಗೆದುಕೊಂಡಿರುವಂತಹ ಅತ್ಯಂತ ಮಹತ್ವದ ನಿರ್ಧಾರಗಳಲ್ಲಿ ಇದೂ ಕೂಡ ಒಂದಾಗಿದ್ದು, ದೇವಸ್ಥಾನದ ಹಣವನ್ನ ವಾಣಿಜ್ಯ ಉದ್ದೇಶಗಳಿಗೆ ಬಳಸಬಹುದೇ ಅನ್ನುವ ದೊಡ್ಡ ರಾಜಕೀಯ ಮತ್ತು ಸಾಮಾಜಿಕ ಚರ್ಚೆಗೆ ಕಾರಣವಾಗಿದೆ ಅಂತಾನೆ ಹೇಳಬಹುದು. ಇದಾಗುತ್ತೆ ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.